ಎಲ್ಲರಿಗೂ ನಮಸ್ಕಾರ. ಮೊನ್ನೆ ನಾ ತವ್ರ ಮನೆಗೆ ಹೋಗಿದ್ದೆ, ನಾನು ಗಂಡ ಎಲ್ಲ. ಹಾಗೆ ಅಲ್ಲಿ ನಾವೆಲ್ಲ ಒಟ್ಟಿಗೆ ಸೇರಿದ, ನಾನು ಅಕ್ಕ ಎಲ್ಲ. ಹಾಗೆ ನಾವು 3 ಜನ ತೋಟಕ್ಕೆ ಅರಂಟಿ ಕಗೊಂಡು ಹೋದ. ಆಗ ಅಕ್ಕಲ್ಲ ಹೇಳ್ತು ಗಮ್ಲೆ ಹಲಸಿನಕಾಯಿ ಬೆಳೆದುಟ್ಟು ತಗೊಂಡೋಗಿ ಅಂತ. ಹಾಗೆ ಅದರ ಹಾಕಿಕೊಂಡು ಬಂದೋ ಮನೆಗೆ ಎತ್ತಕನ ಈ ಹಲಸಿನಕಾಯಿ ಹೋಗಿ ಹಲಸಿನ ಹಣ್ಣಾಗ್ಬಿಟ್ಟು. ಹೆಂಗಾದ್ರೂ ಓಡಪ್ಪ ಮಾಡಿ ಎದ್ದು ಕುದ್ದು ಹಿಡ್ದು ಹಲಸಿನಕಾಯಿನ 2 ಭಾಗ ಮಾಡಿಯೇ ಬಿಟ್ಟೆ. ಭಾಗ ಮಾಡ್ಕನೆ ಅಂತ ಅದರಲ್ಲಿ ಅರ್ಧ ಸುಮಾರು ಹಲಸಿನ ತೋಳೆ ಹಾಳಾಗಿ ಹೋಗಿತ್ತು. ಭಾರಿ ಬೇಜಾರತ್ತು. ಅಂತೂ ಬುಡಿಕಿಲ್ಲ ಅಂತೇಳಿ ಮತ್ತೆ 2 ತುಂಡು ಮಾಡಿ ಅದ್ರ ಹೆಂಗಾರು ಸೇಂಡೆ ಮಾಡಿಕೊಂಡೆ. ಸೇಂಡೆ ಮಾಡಿ ನಂತರ ಭಾರಿ ಕಷ್ಟ ಆಯ್ತು. ಮಾತ್ರ ನನಗೆ ಭಾರಿ ಬಂಗಾತು. ಒಂದೊಂದೇ ಸೋಳೆನ ತೆಗೆದು ಕುಕ್ಕಿಗೆ ಹಾಕುವ ಬದಲು ನನ್ನ ಹೊಟ್ಟೆಗೆ ಹಾಕಿಕೊಂಡೆ. ಹಲಸಿನ ಹಣ್ಣಂತೂ ಜೇನುತುಪ್ಪದಂಗೆ ಇತ್ತು. ಸರಿ ಹಲಸಿನ ಹಣ್ಣು ತಿಂದು ಉಳಿದ ಸೋಳೆನ ಎಂತ ಮಾಡುದು ಅಂತೇಳಿ ಒಂದು ಸ್ವಲ್ಪ ನೆರೆ ಕರೆಗೆ ಉಕ್ಕಿ ಕುಡಿಕೂ ಆತು. ಮತ್ತೊಂದು ಸ್ವಲ್ಪ ಹಿಟ್ಟಿಗೆ ಹಾಕಮ್ಮ ಅಂತೇಳಿ ಇದ್ರ ತೆಗೆದು ಫ್ರಿಜ್ಜಲ್ಲಿಸಿದ. ಮರುದಿನ ಎದ್ದೆ, ಬೆಳ್ತಿಗೆ ಹಾಕಿ ಹಲಸಿನ ಸೋಳೆ, ಉಪ್ಪು, ತೆಂಗಿನಕಾಯಿ ಹಾಕಿ ನೈಸ್ ಕಡ್ದು ತವಕ್ಕೆ ಹಾಕಿ ಹೀಗೆ ತೆಳ್ಳಗೆ ಹೊಯ್ದರು ಟಲಿ ಕರ್ಕುರು ದೋಸೆ ಎಷ್ಟು ತಿಂದರೆ ಸಾಲದು ಅಷ್ಟು ಲಾಯ್ಕೆಯಾಗಿತ್ತು ದೋಸೆ. ಇದಕ್ಕೆ ಖಾರದ ಬೆಳ್ಳುಳ್ಳಿ ಚಟ್ನಿ ಮಾಡೋಕ್ಕಿತ್ತು, ಭಾರಿ ಲಾಯ್ಕೆಯಾಗಿತ್ತು. ಆದರೆ ನನಗೆ ಮಾತ್ರ ಉದಾಸೀನ ಆಯ್ತು. ಬೊಪ್ಪಿಗೆನೂ ಮಧ್ಯಾಹ್ನಕ್ಕೇನು ಕಡಲೆ ಸಾರು ಮಾಡಿದ್ದೆ, ಅದರಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ತಿಂದೆ. ನೆಂಟ್ರೆ ಇನ್ನು ನಾಳೆ ಸಿಕ್ಕಮ್ಮಲ್ಲ. ಧನ್ಯವಾದಗ.